ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ದೊಡ್ಡಬಳ್ಳಾಪುರದ ಸೋಮೇಶ್ವರ ದೇವಾಲಯದ ಬಳಿ ಇರುವ 2 ಎಕರೆ 4 ಗುಂಟೆ ಜಮೀನಿಗೆ ಸಂಬಂಧಪಟ್ಟಂತೆ ಅದು ಸೋಮೇಶ್ವರ ಕುಂಟೆ ಅಂಥೇಳಿ ಆದಿ ಕಾಲದಿಂದಲೂ ಇರತಕ್ಕಂಥದ್ದು. ಅದು ಇತ್ತೀಚೆಗೆ ಭೂಗಳ್ಳರ ಪಾಲಾಗಿ ಪಾಣಿಯಲ್ಲಿ ಸೋಮೇಶ್ವರ ಕುಂಟೆ ಹೋಗಿ 0 ಆಗಿರ್ತಕ್ಕಂಥದ್ದನ್ನ 5 ತಿಂಗಳ ಹಿಂದೆ ತಾಲೂಕು ಆಡಳಿತ, ಜಿಲ್ಲಾಡಳಿತ, AC ಅವ್ರಿಗೆ ಎಲ್ಲರಿಗೂ ಸಹ ಮನವಿ ಪತ್ರ ಕೊಟ್ಟರೂ ಸಹ ಯಾವುದೇ ರೀತಿಯ ಬೆಳವಣಿಗೆಗಳು ಕಂಡು ಬಂದಿರಲಿಲ್ಲ. ಅದರ ಮಧ್ಯೆ ನಾವೇ ಸರ್ವೆ ಇಲಾಖೆಗೆ ಒತ್ತಾಯ ಹಾಕಿ, ತಾಲೂಕು ಆಫೀಸಿಗೆ ಒತ್ತಾಯ ಹಾಕಿ ಎಲ್ಲ ಮಾಡಿ ಈಗ ಅಂತಿಮವಾಗಿ ಒಂದು ನಕ್ಷೆಯನ್ನು ರೆಡಿ ಮಾಡಿ ಯಾರ್ಯಾರು ಎಷ್ಟೆಷ್ಟು ಒತ್ತುವರಿ ಮಾಡಿರ್ತಕ್ಕಂಥದ್ದು ಅಂತೇಳಿ ಆ ನಕ್ಷೆಯಲ್ಲಿ ಅಧಿಕೃತವಾಗಿ ಒತ್ತುವರಿದಾರರಿಗೆ ನೋಟಿಸ್ ಕೊಡ್ತಕ್ಕಂಥ ಕೆಲಸವೂ ಆಗಿದೆ. ನಾವು ಒಂದು ಗಡುವು ಕೊಟ್ಟಿದ್ವಿ. ಆಗಸ್ಟ್ 15 ಈ ಪ್ರಕ್ರಿಯೆಗಳಾಗಿಲ್ಲ ಅಂದರೆ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆಯಲ್ಲಿ ಧ್ವಜಾರೋಹಣಕ್ಕೆ ಗೌರವ ಸಲ್ಲಿಸಿ ನಂತರ ಅಧಿಕಾರಿಗಳ ಭಾಷಣಕ್ಕೆ ಧಿಕ್ಕಾರ ಕೂಗಿ ಕಪ್ಪು ಬಾವುಟ ಆಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದರ ಮಧ್ಯೆ ಪ್ರವೇಶ ಮಾಡಿರ್ತಕ್ಕಂಥ ದೊಡ್ಡಬಳ್ಳಾಪುರ ನಗರ ಠಾಣೆಯ ವೃತ್ತ ನಿರೀಕ್ಷಕರಾದಂತಹ ಅಮರೇಶ್ ಗೌಡ ಸಾಹೇಬರು, ಮಾನ್ಯ ತಹಸೀಲ್ದಾರರಾದ ವಿಭಾ ರಾಥೋಡ್ ಮೇಡಮ್ ಅವರು ಹಾಗೂ ನಮ್ಮ ನಗರಸಭೆ ಪೌರಾಯುಕ್ತರಾದ ಕಾರ್ತಿಕೇಶ್ವರವರ ಎಲ್ಲರ ಸಮ್ಮುಖದಲ್ಲಿ 14ನೇ ತಾರೀಕು ರಾತ್ರಿ 8 ಗಂಟೆವರೆಗೂ ಚರ್ಚೆಗಳೆಲ್ಲ ಆಗಿ ಈ ಏನು ನೋಟಿಸ್ ಪೀರಿಯಡ್ ಇದೆ ಅದೆಲ್ಲ ಆದ ನಂತರ ಮುಂದಿನ ದಿನಗಳಲ್ಲಿ ನಾವು ವಸ್ತುವಾರಿದರ ತೆರವುಗೊಳಿಸಿ ಇದನ್ನು ಕುಂಟೆಯಾಗಿ ಉಳಿಸ್ತಕ್ಕಂಥದ್ದಕ್ಕೆ ನಾವು 100ಕ್ಕೆ 100 ಕಾನೂನುಬದ್ಧವಾಗಿ ಮಾಡ್ತೀವಿ. ದಯವಿಟ್ಟು ನಮಗೆ ಕಾಲಾವಕಾಶ ಕೊಡಿ, ಹೋರಾಟ ಕೈ ಬಿಡಿ. ಈ 3 ಜನರ ಮಾತಿಗೆ ಒಂದು ಗೌರವ ಕೊಟ್ಟು ಸ್ವತಂತ್ರ ದಿನಾಚರಣೆಯ ನಮ್ಮ ಹೋರಾಟವನ್ನು ಇನ್ನು ಮುಂದಿನ ದಿನಗಳಿಗೆ ಮುಂದೂಡಿದ್ದೀವಿ. ಅಷ್ಟೊಳಗಡೆ ನಮಗೆ ಏನು ಒತ್ತುವರಿದಾರರೆಲ್ಲ ತೆರವುಗೊಳಿಸಬೇಕು ಅಂತೇಳಿ ಬೇಡಿಕೆ ಇದೆ, ಆ ಬೇಡಿಕೆ ನಿರಂತರವಾಗಿರುತ್ತೆ. ಈಗೂ ಸಹ ನಂತರ ಈಗ ನೋಟಿಸ್ ಪೀರಿಯಡ್ ಕೇವಲ 7 ದಿನ ಕೊಟ್ಟಿದ್ದಾರೆ. ಅದಾದ ನಂತರ ಇದರ ಪ್ರಕ್ರಿಯೆಯಲ್ಲಿ ಇರ್ತೀವಿ. 1 ವರ್ಷ ಆಗ್ತಾ ಬಂತು ಸೋಮೇಶ್ವರ ಕುಂಟೆದು, 5-6 ತಿಂಗಳಾಯಿತು. ಅದು ಮುಂಚೆ ನಾವೆಲ್ಲ ಫಾಲೋಅಪ್ ಮಾಡೋದಲ್ಲ ಸರ್, ವರ್ಷ ಆಯಿತು. ಅಧಿಕೃತವಾಗಿ ನಾವು ಇದು ಕೊಟ್ಟು 5-6 ತಿಂಗಳಾಗಿದೆ. 6 ತಿಂಗಳು ಮುಂಚೆ ನಾವು ಅದೇನು ಎಲ್ಲ ನೋಡೋದಕ್ಕೆ ಒಂದು ಅವಕಾಶ ಇತ್ತು. ಈಗ ಒಂದು ಅಂತಿಮ ರೂಪ ಬಂದಿದೆ. ಅಧಿಕಾರಿಗಳು ಪ್ರಾಮಾಣಿಕವಾಗಿ ಮಾಡಿ ಈ ಥರ ಕೆರೆ ಕುಂಟೆಗಳನ್ನ ಉಳಿಸ್ತಕ್ಕಂಥದ್ದು ಆಗಲಿ. ಸೋಮೇಶ್ವರ ಕುಂಟೆ ಆದ ನಂತರ ಇನ್ನೂ ಒಂದು 4 ಎಕರೆ ಜಾಗನ ನೆಕ್ಸ್ಟ್ ಕೈ ಇರ್ತಕ್ಕಂಥದ್ದಕ್ಕೆ ಇವಾಗ ರೆಡಿ ಇದ್ದೀವಿ. ಒಟ್ಟಾರೆ ದೊಡ್ಡಬಳ್ಳಾಪುರ ಮುಂದಿನ ಇನ್ನು 10-20 ವರ್ಷಗಳಲ್ಲಿ ಬೆಂಗಳೂರಿಗೆ ಏನು ಬೆಳೆದಿದೆ ಯಲಹಂಕ ಎಲ್ಲ ಅದಕ್ಕಿಂತ ಮೀರಿಸ್ತಕ್ಕಂಥ ರೀತಿಯಲ್ಲಿ ದೊಡ್ಡಬಳ್ಳಾಪುರ ಆಗುತ್ತೆ. ಅವತ್ತಿಗೆ ಕೆರೆ ಕುಂಟೆಗಳು ಇಲ್ಲ ಅಂತ ಇವತ್ತು ಬೆಂಗಳೂರೆಲ್ಲ ಮುಚ್ಚೋಗಿದೆ. ಆ ರೀತಿ ಮುಂದಿನ ಪೀಳಿಗೆ ನಾವಿವತ್ತೇನು ಬೆಂಗಳೂರಲ್ಲಿ ಕೆರೆಗಳಿಲ್ಲ ಕುಂಟೆಗಳಿಲ್ಲ ಅಂತ ಹೇಳ್ತೀವಿ, ಆ ರೀತಿ ದೊಡ್ಡಬಳ್ಳಾಪುರ ಇಲ್ಲ ಅಂತಕ್ಕಂಥ ಆಗಬಾರ್ದು. ಜಾಗಗಳು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅಂತೇಳಿ ನಮ್ಮ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ಪಣ ತೊಟ್ಟಿದ್ದೀವಿ. ಎಲ್ಲ ಅಧಿಕಾರಿಗಳ ಸಹಕಾರದೊಂದಿಗೆ ಅದನ್ನು ಮುಂದುವರಿತೀವಿ ಅಂತ ಹೇಳ್ತಾ ಸೋಮೇಶ್ವರ ಕುಂಟೆ ಬಗ್ಗೆ ಇಷ್ಟು ಮಾಹಿತಿಯನ್ನು ತಮ್ಮಲ್ಲಿ ಹಂಚಿಕೊಳ್ಳಲು ನಾನು ಇಷ್ಟಪಟ್ಟಿರುತ್ತೇನೆ. ನಮಸ್ಕಾರ.